ಏನೋ ಮಾಡ್ತಾ ಇದ್ಯಾ? ಹುಲಿ ಹೊಟ್ಟೆಲ್ ಹಿಲಿ ಉಡ್ದಂಗೆ ಉಟ್ಬಿಟ್ಟವಳ ನೀನು. ನಿಮ್ಮವ್ವ ಅದೇನ್ ಮಗ ಅಂತ ಎತ್ಬಿಟ್ಟವಳ ನಿನ್ ಜನ್ಮಕ್ಕೆ. ಥೂ, ನಾನೇನು ಹುಟ್ಸು ಅಂತ ಅರ್ಜಿ ಹಾಕಿದ್ನಾ? ಹುಟ್ಟಿಸ್ಮೇಲೆ ಹುಲ್ಲಾಕಿ ಬಾಳಿಗೊಂದು ದಾರಿ ಮಾಡ್ಕೊಡ್ಬೇಕಿತ್ತು. ಓಹೋ, ದೊಡ್ಡ ಕಲೆಕ್ಟ್ರು ನೀನು. DC ಆಫೀಸ್ಗೆ ಇವನಿಗೆ ಸ್ನಾನ ಮಾಡಿಸಿ ಕಳಿಸ್ಬೇಕಾಗಿತ್ತೇನೋ. ಹೋಗಲೇ. ಒಂದಲ್ಲ ಒಂದಿನ ನೀನೆ ನನ್ಗೆ ಬೆಂತಟ್ಬೇಕು. ಆ ಕಾಲ ಬರುತ್ತೆ. ಅಪ್ಪನ್ ಮೀರ್ಸೋ ತಂದೆಗ್ ತಕ್ ಮಗಾಗ್ತೀನಿ ನೋಡು. ತಂಗಿ ಎದುರಿದಬ್ಬಲ್ ನಿಂತವಳೆ. ದೊಡ್ಡವಳಾದ್ ಮಗ್ಳು ಸೀರೆಲಿ ಕೆಂಡ ಕಟ್ಕಣಂಗೆ ದುಡ್ಡು ಸಂಪಾದಿಸಿ ಮದ್ವೆ ಮಾಡವ, ನಾಕಾದ್ ಸಂಪಾದನೆ ಮಾಡವ ಅಂತಾನೆ ಪೇಪರ್ ಓದಕ್ ಕುಂತಿರೋದ್ ನೋಡು. ಲೋ ದಂಡ್ಪಿಂಡ, ಮನೆ ಮುಂದೆ ಇರೋ ಹಾಲ್ ತಗೊಂಡ್ ಬಾರೋ. ಮನೆಗ್ ಮಾರಿ ಊರ್ಗುಪ್ಕಾರಿ. ಎದ್ದೇಳ. ತೂ, ನೆಮ್ದೆಗ್ ಪೇಪರ್ ಓದಕ್ಕೂ ಬಿಡಲ್ಲ. ಮನೆಗ್ ಮಗ ಆಗ್ಲಿಲ್ಲ, ಮಸಾಣಕ್ಕೆ ಹೆಣಾನೂ ಆಗ್ಲಿಲ್ಲ. 3 ಹೊತ್ತು ಉಂಡು ಉಂಡು ಮಲ್ಗಿರೋದೆ. ಹೊಟ್ಟೆಲುಟ್ಟಿರೋ ಮಗ ಓದಿ ಕಾಲೇಜ್ ಮೆಟ್ಲತ್ತವನೆ. ನೀನು ಕುಂಭಕರ್ಣನ್ ತರ 3 ಹೊತ್ತು ಉಂಡು ಮಲ್ಗಿದ್ಯಾ? ಬೆಳಗಿನ ಕನ್ಸು ಕಾಣಕ್ಕೂ ಬಿಡುಕಿಲ್ಲ. ಒಳ್ಳೆ ಓದು ಒಳ್ಳೆ ಕೆಲ್ಸ ಭಗ್ನ ಮಾಡ್ದಲ್ಲ. ಎದ್ದು ಕೆಲ್ಸ ಕಾರ್ಯ ನೋಡು. ಒಳ್ಳೆ ಓದಂತೆ, ಒಳ್ಳೆ ಕೆಲ್ಸವಂತೆ. ಈ ಮರ ಇವತ್ತವಳು ದೇವ್ರ ಮಾಡೋಣ ಅಂದಂಗೆ. ಒಂದಲ್ಲ ಒಂದಿನ ನೀನೇ ನನ್ ಬೆನ್ ತಟ್ಬೇಕು. ನಿನ್ ಮಗುನ್ನ ಮೀರ್ಸ್ ನಿಲ್ತೀನಿ. ಏನ್ರಪ್ಪ ಮನೇಲಿ ಮಂಗಳಾರತಿ ಜೋರ? ಮಂಗಳಾರತಿ ಜೊತೆಗೆ ಪ್ರಸಾದನೂ ಜೋರೆಯ. ತಲೆ ಹೊಡೆದ್ರೆ 2 ಅಕ್ಷರ ಇಲ್ಲ. ಆದ್ರೂ ನಾವೆಲ್ಲ ಸೇರಿ ಏನಾರ ಮಾಡ್ಲೇಬೇಕು. ಏನಾದ್ರೂ ಮಾಡ್ರೋ, ರಾಮ ಮಾರ್ಗ ವಾಮ ಮಾರ್ಗ ಮಾತ್ರ ಬ್ಯಾಡ್ರಪ್ಪ. ಸರಿ, ನೀನೇನಂತೆ ಗೆಳೆಯ? ಏನೇ ಮಾಡಿದ್ರು ಜೊತೆಲೆ 3 ದೇಹ ಒಂದೇ ಪ್ರಾಣ.
ಬಾಯ್ ಪಪ್ಪ, ಬಾಯ್ ಮಮ್ಮ. ಬಾಯ್, ಹುಷಾರ್ ಮಗ್ಲೇ. ಇವಳು ಯಾರೋ ಇವಳು ಮದುವೆ ಮಾಡ್ಕೊಂಡ್ರೆ ಇವಳಂತವಳನ್ನೇ ಮದುವೆ ಮಾಡ್ಕೋಬೇಕು. ನಮ್ ಶ್ರಾವಣಿ. ಇವಳನ್ನ ಮದುವೆ ಮಾಡ್ಕೊಂಡ್ರೆ ಇವ್ರ ಅಪ್ಪ ಮಡಗಿರೋ ಆಸ್ತಿ ಪಾಸ್ತಿ ಎಲ್ಲ ನಮ್ದೇ. ಸ್ವರ್ಗಕ್ಕೆ ಮೂರೇಗೇನು. ಸರಿ ಸರಿ, ಮೊದ್ಲು ಕಾಳಾಕಣ. ಯಾರ್ ಕಾಳು ಮೇಯ್ತಿದೆ ನೋಡೋಣ. ಲೈಫಲ್ಲಿ ಲವ್ವರ್ ಮಾಡಣ್ಕಣ್ಲಾ. ಲೈಫ್ನ ನಾವು ರೂಪಿಸ್ಕೋಬೇಕು, ಇಲ್ಲ ಗಾಳಿ ಬಂದ್ ಕಡೆ ತೂರ್ಕೋಬೇಕು. ನೋಡ್ರೋ, 3 ಜನ ಸೇರಿ ಲವ್ ಮಾಡೋಣ. ಯಾರು ಬೀಳ್ತಾರೋ ಅವಳು ಮದ್ವೆ ಆಗಿ ಇನ್ನಿಬ್ರು ಲೈಫ್ ಸೆಟ್ಲ್ ಮಾಡೋರಾಯ್ತು. ಓದಿ ದೊಡ್ಡ ಮನುಷ್ಯನಾಗಿ ನಮ್ಮಂತವರಿಗೆ ದಾರಿದೀಪ ಆಗು ಮಗನೇ. ನಿಮ್ಮಂತ ತಂದೆ ತಾಯಿ ಅಭಿಮಾನಿಗಳ ಆಶೀರ್ವಾದ, ನಿಮ್ಮಂತವರೇ ನನಗೆ ದೇವರು. ನಿಮ್ಮಲ್ಲಿ ನಾನು ದೇವರನ್ನ ಕಾಣುತ್ತೀನಿ. ದೊಡ್ಡ ಮನೆ ಮಗನಾಗಿ ನಿಮ್ಮಲ್ಲಿ ನೊಂದವರ ಕಣ್ಣೀರು ಒರೆಸ್ತೀನಿ. ನಿಜವಾಗ್ಲೂ ದೊಡ್ಡ ಮನೆಯ ದೊಡ್ಡ ಮನಸ್ಸು. ತಗೊಳ್ಳಿ ಮೇಡಮ್. ನೀನು ನಿಜಕ್ಕೂ ತಂದೆಗೆ ತಕ್ಕ ಮಗ ಕಣಪ್ಪ. ರಾಜಕುಮಾರನಿಗೆ ತಕ್ಕ ರಾಜಕುಮಾರ. ನಿನ್ನ ಹಾದಿ ಇವತ್ತಿನ ಯುವಕರಿಗೆ ದಾರಿದೀಪ ಆಗ್ಲಿ. ತಗೋ, ಈ ಪುಸ್ತಕ ಓದು. ಶಿವಣ್ಣ, ನನ್ ಮಗನ್ ಬಾಯಲ್ಲಿ ಇಂಗ್ಲಿಷ್ ಅಂತ ಗುಲಾಮ ಭಾಷೆನೆ ಮಾತಾಡ್ತಂಕಲ್ಲ. ಅದು ಹುಡುಗಿ ಸ್ಫೂರ್ತಿ. ಬ್ಯಾಟಿಂಗ್ ಹೊಡಿಬೇಕಲ್ಲ, ಟ್ರೈನಿಂಗ್ ಇದು. ದೇಶ ಸುತ್ತಿ ನೋಡು, ಕೋಸ ಓದಿ ನೋಡು ಕಂಡ್ರಲ್ಲ, ನಡಿರ್ಲಾ. ನೋಡ್ರಿ, ಅವ್ರ ಕಬ್ಬುಂದು ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿ ಯಾವ್ಯಾವ ಫ್ಯಾಕ್ಟ್ರಿಗೆ ಎಷ್ಟೆಷ್ಟು ಕಬ್ಬು ಹೊಡಿಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಒಂದೊಂದು ತೀರ್ಮಾನ ಮಾಡೋಣ. ಯಾವುದು ಗಾಬರಿ ಮಾಡ್ಕೊಳ್ಳೋದು ಬೇಡ. ಹಾ, ಏಯ್ ಸರಿ ಕೆಲಸ ಮಾಡೋ. ಹಾ, ಇಲ್ಲ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಬೇಕು ಎಲ್ಲನೂ ನಾನು ಕ್ಲಿಯರ್ ಮಾಡಿಸ್ತೀನಿ. ನೀವೆಲ್ಲ ಸ್ವಲ್ಪ ತಾಳ್ಮೆಯಾಗಿರಿ. ಕಬ್ಬು ಬೆಳೆಗಾರ ಸಂಘದವ್ರಿಗೂ ಹೇಳಬೇಕು, ಸಂಬಂಧಪಟ್ಟ ರೈತರಿಗೂ ಹೇಳಬೇಕು. ಅದೆಲ್ಲ ನಾವು ಮಾತಾಡೋಣ ಜೊತೆಲಿ ಕೂತ್ಕೊಂಡು. ಹಾ ಸರಿ, ಬನ್ನಿ ಮಾತಾಡೋಣ. 1 ನಿಮಿಷ. ನಮಸ್ಕಾರ ಗೌಡ್ರೆ. ಹಾ, ಏನ್ ಗೌಡ್ರೆ, ಅಂಗಡಿ ಜೀತ ಪ್ರಕರಣದಂತೆ ದೌರ್ಜನ್ಯ ಮಾಡ್ತಿದ್ದೀರಾ? ಏನು ಊರು ಹೊಸಬ್ರು ತರ ಕಾಣ್ತೀರಿ? ಅಲ್ರಿ, ನಾ ಕೊಟ್ಟಿರೋ ಆ ಮುಂಗಡ ಹಣಕ್ಕೆ ನೀವು ಗ್ಯಾರಂಟಿ ಆಗ್ತೀರಾ? ಹಂಗಾದ್ರೆ ದನಕ್ಕಿಂತ ಕಡೆ ಕಟ್ಟಾಕ್ಬಿಡ್ಬೋದಾ? ಕಾರ್ಮಿಕ ಇಲಾಖೆಗೆ ದುಡ್ಡು ಕೊಡ್ಬೇಕಾಯ್ತದೆ. ಗೌಡ್ರೆ, ಕಾನೂನು ಪ್ರಕಾರ ಹಿಂಗ್ ಮಾಡೋದ್ ತಪ್ಪು. ಬಿಡ್ರಿ ಅವನ್ನ. ಇವನ್ ಬಿಟ್ರೆ ನಾನ್ ಕೊಟ್ಟಿರೋ ಹಣಕ್ಕೆ ಪಂಗನಾಮ. ಇವನ್ನ ಹಗಲೆಲ್ಲ ನಾನು ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕಾಗುತ್ತೆ. ನಾನು ಮುಂಗಡ ಹಣ ಕೊಟ್ಟಿದ್ದೀನಿ, ಅದನ್ನ ಕೊಟ್ಬಿಡಿ. ಇಲ್ಲ ಅಂದ್ರೆ ನಿಮ್ ಬೆನ್ ತಿರ್ಗಿಸ್ಕೊ ಹೋಯ್ತಾ ಇರಿ. ಕತ್ತೆ ಮುಂದೆ ಕಿಂಜ್ರಿ ಬರ್ಸ್ದಂಗಾಯ್ತು ಕಣ. ಯಾರ ಇವರು ತುಕಾಲಿ ಇದ್ದಂಗ ಅವ್ರೆ, ನಮ್ ಗೌಡ್ರನ್ನೇ ಎದುರಿಸ್ತಾವ್ರಲ್ರಿ. ಇವ್ರಿಗೆಲ್ಲ ಹಣನೇ ಮುಖ್ಯ. ಆ ಬುದ್ಧಿ ನಮಗ್ ಬರ್ದೇ ಇದ್ರೆ ಸಾಕಪ್ಪ. ಹಾ, ಇಲ್ಲ ಯಾರೋ ಬಂದಿದ್ರು.
ಆಗ್ಲಿ ನಾ ಮಾಡಿಸ್ಕೊಡ್ತೀನಿ ತಗೊಳ್ಳಿ. ಮಾನ್ಯ ಮತದಾರ ಬಂಧುಗಳೇ, ಮಾದೇಗೌಡರಿಗೆ ಮತ ಜನತೆಗೆ ಹಿತ. ಮಾದೇಗೌಡರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಜಯಗಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮತದಾರರೇ, ಹಣ ಹಂಚುವುದಿಲ್ಲ, ಹಣ ದೋಚುವುದಿಲ್ಲ. ಹಣ ಹೆಂಡ ಜಾತಿಗೆ ನಿಮ್ಮ ಮತಗಳನ್ನು ಮಾರಿಕೊಳ್ಳಬೇಡಿ ಮತದಾರರೇ. ಅಲ್ಲ ಕಲ ತಲೆಗಂತೂ ವಿದ್ಯೆ ಹತ್ನಿಲ್ಲ, ಚುನಾವಣೆಗೆ ನಿಂತ್ರೆಂಗೆ? ಜೇಬಲ್ಲಿ ಠೇವಣಿ ಕಟ್ಟಕ್ಕೆ ಹಣ ಇದೆಯಾ? ಜನ ಇದ್ರೆ ಸಾಕು, ಹಣ ಏನಕ್ಕೆ? ಜನ ಇದ್ರೆ ಜನನಾಯಕನಾಗ್ಬೋದು. ಏಯ್, ಇಳಿಯೋ ಇಳಿಯೋ ನನ್ ಯಾಕೋ ಮಗನೇ. ಏನೋ ಆಯ್ತು? ಏ, ಇಳಿಯೋ. ಏನೋ ಆಯ್ತು? ಏ ಇದೇ ಆಯ್ತು. ಅಯ್ಯೋ 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 ಅಯ್ಯಯ್ಯಪ್ಪ. ಇವಂದು ಒಂಥರ ಸವಸ ಆಯ್ತಲ್ಲ. ಪ್ರಪಂಚದಲ್ಲಿ ಎಲ್ಲಾ ಸುಖ ಇದ್ರಲ್ಲೇ ಇರೋದು. ಮಗ ಬರ್ರೋ ಬನ್ರೋ. ಏನಾಯ್ತು? ಮಗ ಏನಾಯ್ತು? ಮಗ ಏನಾಯ್ತು? ದುಡ್ಡು ಕಣ, ದುಡ್ಡು. ಎಲ್ಲಾಯ್ತು ಇಷ್ಟೊಂದು ದುಡ್ಡು? ದುಡ್ಡು ಇಷ್ಟೊಂದು ದುಡ್ಡು ದುಡ್ಡು ನಿಂಗೆಲ್ಲಿಂದ? ಮಗ, ದುಡ್ಡು. ಮಗನೇ, ಅಪ್ಪ, ನಿನ್ನ ದಂಡಪಿಂಡ ಅಂತ ಅನ್ಕೊಂಡ್ಬಿಟ್ಟಿದೆ ಕಣೋ. ನನ್ನ ಮೀರಿಸಿ ಬೆಳೆದಿದ್ದೆ ಕಣೋ ನೀನು. ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ ಸ್ಕೂಲ್ಗೆ. ನೀನು 4 ಜನ ಮೆಚ್ಚೋ ಥರ ಮನೆ ಕಟ್ಟಿ ಬಾಳ್ವೆ ಮಾಡ್ತಾ ಇದ್ದೀಯ. ತುಂಬ ಸಂತೋಷ ಆಯ್ತು ಕಣೋ. ಮೆಚ್ದೆ ಮಗನೇ, ನಿನ್ನ ಮೆಚ್ದೆ. ಅಪ್ಪ ನಾ ಬರ್ಲಾ? ಸರಿ ಕಣೋ. ಐ ಲವ್ ಯು. ಹಾ, ಏಯ್, ಯಾ. ಹಾ, ತಗೋ. ಜವಾಬ್ದಾರಿಯಿಂದ ತಂಗಿ ಮದ್ವೆ ಮಾಡಿದ್ಯಾ. ನಿನ್ನ ದಂಡ್ಪಿಂಡ ಅನ್ಕೊಂಡಿದ್ದೆ. ತಾಯಿಗೆ ತಕ್ ಮಗ. ಮೆಚ್ತೆ ಮಗ್ನೆ. ಐ ಲವ್ ಯು. ಐ ಲವ್ ಯು ಟು. ಓ ದುಡ್ಡಲೇ. ನಾನು ನಿನ್ ತುಂಬಾ ಪ್ರೀತಿಸ್ತಿದ್ದೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಮ್ಮ, ಈ ಹೊಸ್ಮನೆ ಅಣ್ಣಂಗೆ, ಈ ಒಡವೆ ಎಲ್ಲ ನಿಮ್ಗೆ, ಈ ಹೆಂಡತಿ ಮಾತ್ರ ನಂಗೆ. ಈಗ ಬಂದ ಕಣ ಸೈಡ್ಸ್ ತಗೊಂಡು. ಈಗ ಬಂದ ಸೈಡ್ಸ್ ಎಲ್ಲ ತಗೊಂಡ್ ಬಂದಿದ್ದೀನಿ ತಡಿ. ತೆಗೆದುಕೊಡು ಹಂಗೇನೆ. ಮಗ, ನನಗಂತೂ ಎಣ್ಣೆ ಬೇಡ, ನೈಟು ಜಾಸ್ತಿ ಆಗ್ಬಿಟ್ಟಿತ್ತು ಮಗ. ನೀವಿಬ್ರು ಎಣ್ಣೆ ಹೊಡ್ಕೊಳ್ಳಿ. ನನಗೆ ಚೂರು ಸೈಡ್ಸು ಊಟ ಕೊಟ್ಬಿಟ್ರಪ್ಪ. ತಗೊಳ್ರ, ಎಣ್ಣೆ ಹಾಕಿ ತಗೊಳ್ರ. ಹಾ, ಕುಡಿ ಮಗ, ಕುಡಿ. ಸೂಪರ್ ಎಣ್ಣೆ ಮಗ, ಕುಡಿರಿ ಕುಡಿರಿ. ನೀರ್ ಹಾಕಳ, ಸೈಡ್ಸ್ ಕೊಡೋ ಸ್ವಲ್ಪ. ಓಕೆ ಮಗ, ನಂಗೆ ಹೊಟ್ಟೆ ಕೆಟ್ಟೋಗಿದೆ, ನೀವು ಸೈಡ್ಸ್ ತಗೊಳ್ಳಿ. ಹಾಕಪ್ಪ ಹಾಕಪ್ಪ. ಇನ್ನೊಂದ್ ಸ್ವಲ್ಪ ತಗೋ ತಗೋ ಮಚ್ಚ ನೀನು.
ಫೈಟ್ಸ್ ಮಿಸ್ ಆಗ್ಬಿಟ್ಟಿದ್ದೀನಿ ಮಗ. ಎಂತ ಕೆಲಸ ಮಾಡ್ಬಿಟ್ರು ನನ್ನ ಮಕ್ಕಳಲ್ಲ. ಚೆನ್ನಾಗಿರ್ಬೋದಾಯ್ತಲ್ಲ 3 ಜನ ದುಡ್ಡು ಹಂಚ್ಕೊಂಡು. ನಾನು ಅನ್ಯಾಯ ಮಾಡ್ಬಿಟ್ಟಲ್ಲ ನಿಮ್ಗೆ. ತಗೋ. ಅಣ್ಣ 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 ಯಾವ ಪುಣ್ಯಾತ್ರಂದೋ ಪೊಲೀಸ್ ಅವ್ರಿಗೆ ಇಲ್ಲ ಸರ್ಕಾರಕ್ಕೆ ನೀಡಿದ್ರೆ ಬೇಡ ಬೇಡ, ಅನಾಥಾಶ್ರಮಕ್ಕೆ ನೀಡಿದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಕನಸು ಈಡೇರುತ್ತೆ. ಬಡ ಮಕ್ಕಳಿಗೆ ವಿದ್ಯೆಗೆ ಅನುಕೂಲ ಆಗುತ್ತೆ. ಇದೇ ಕರೆಕ್ಟು. ನಿಮ್ಮಂಥ ಯುವಕರು ನಮ್ಮ ಸಮಾಜಕ್ಕೆ ಆದರ್ಶ. ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ಪುನೀತ್, ನೀವು ನಮ್ಮ ಪಾಲಿನ ರಾಜಕುಮಾರ. ಸರ್ ಬರ್ತೀನಿ. ಎದೆ ಮೇಲಿದ್ದ ಭಾರ ಎಲ್ಲಿದ್ದು ನಾ ಪುನೀತನಾದೆ. ಪುನೀತ್, ನೀನೆಂದೆಂದಿಗೂ ಅಮರ. ಬಲಗೈಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಎಂಬುದು ದೊಡ್ಡ ಮನೆಯ ದೊಡ್ಡ ಗುಣ. ದುಡ್ಡಿದ್ರೆ ನಿನ್ನ ಶ್ರೀಮಂತ ಅಂತಾರೆ, ಅದನ್ನ 4 ಜನ ಹಂಚಿ ತಿಂದ್ರೆ ನಿನ್ನ ದೇವರು ಅಂತಾರೆ. ಸರಿ ಸರ್, ಬರ್ತೀನಿ. ಪುನೀತ್, 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 ಐ ಲವ್ ಯು. ನನ್ನ ಹತ್ರ ಹಣನೂ ಇಲ್ಲ, ಶ್ರೀಮತಿಕೇನೂ ಇಲ್ಲ. ಹಣ ಇಲ್ದೇ ಇದ್ರೇನು, ಗುಣ ಇದೆ ಅಲ್ವಾ? ಹಣಕ್ಕಿಂತ ಗುಣವೇ ಮುಖ್ಯ. ಓ ಗುಣವಂತ, ನೀ ನನಗೆ ಸ್ವಂತ.